ಆಗ್ಲೇ ನಾವು ರಕ್ಷಿತನ್ ಇಂಟರ್ವ್ಯೂ ಮಾಡ್ತಾ ಇದ್ರಿ ಸರ್. ತುಂಬಾ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ನೀವಂದ್ರೆ ಬಹಳ ಇಷ್ಟ ಇದೆ ಅವರಿಗೆ. ಅವರು ಹೇಳ್ತಾ ಇದ್ರು ಅಂದ್ರೆ ನನ್ಗೆ ಅವ್ರ ಜೊತೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಪೊಸೆಸಿವ್ನೆಸ್ ಅಂತ ಅಲ್ಲ, ಅದು ನನಗೆ ಕಂಫರ್ಟ್ ಇರೋದಿಲ್ಲ. ಇವಾಗ ನಾನು ಅವ್ರಿಬ್ರ ಜೊತೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಅವ್ರಿಬ್ರು ಜಡ್ಜ್ ಮಾಡಲ್ಲ ನನ್ನನ್ನ. ಬಟ್ ಬೇರೆ ಯಾರಾದ್ರೂ ಮಧ್ಯ ಕುತ್ಕೊಂಡಾಗ ನಾನು ಮಾತಾಡಿದ್ರೆ ಜಡ್ಜ್ ಮಾಡ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಅವ್ರಿಬ್ರ ಜೊತೆಗೆ ಇರಕ್ ಇಷ್ಟಪಡ್ತಿದ್ದೆ ಅಂತ ಹೇಳಿದ್ರು. ಬಹುಶಃ ವೀಕ್ಷಕರಿಗೆ ಅದೆಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಸುತ್ತೆ. ಬಟ್ ಒಂದ್ಸಲ ಏನಾಗುತ್ತೆ, ನಿಮ್ ಅಕ್ಕಪಕ್ಕ ರಾಶಿಕಾ ಮತ್ತೆ ಇನ್ನೊಬ್ರು ಕೂತಿರ್ತಾರೆ. ಅವಾಗ ರಕ್ಷಿತಾ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ತಿದೆ ಬನ್ನಿ ಅಂತಾರೆ. ರಾಶಿಕಾ ಹೇಳ್ತಾ ಇದ್ರು ಅಂದ್ರೆ ರಘುನ ಹೇಳ್ಬೋದಿತ್ತಲ್ವ, ಅವಾಗ ಮಾತಾಡ್ಬೋದಿತ್ತು ರಕ್ಷಿತನ್ಗೆ. ಇಲ್ಲ ನನ್ಗೇನು ಅನ್ಕಂಫರ್ಟಬಲ್ ಇಲ್ಲ, ನೀನ್ ಯಾಕೆ ಮಾತಾಡ್ತಿದ್ಯಾ ಅಂತ. ಅವ್ರ ಆ ಸ್ಟ್ಯಾಂಡೇ ತಗೊಂಡ್ಲಿಲ್ಲ ಅಂತ. ಯಾವ ಕಾರಣಕ್ಕೆ? ಅದು ಆಕ್ಚುಲಿ ಪ್ರೀವಿಯಸ್ ವೀಕೆಂಡ್ ಅಲ್ಲಿ ಆ ಮಾತು ಬರುತ್ತೆ. ರಕ್ಷಿತಾ ಕೇಳ್ದಾಗ ನಂಗೆ ಕಂಫರ್ಟಬಲ್ ಇದ್ದ ಅಂತ. ಆ ಟೈಮಲ್ಲಿ ಯಾರು ಮಾತಾಡ್ಲಿಲ್ಲ, ಎಲ್ಲ ಕಾಮಿಡಿಯಾಗಿ ನಕ್ಕೊಂಡು ತಗೊಂಡ್ರೋದ್ನ. ಸೊ ನಾನೇನ್ ಅನ್ಕೊಂಡೆ, ದೇರ್ ಆಲ್ ಕ್ಯಾಶುಯಲ್, ಅದು ನಾರ್ಮಲ್ ಆಗಿದೆ ಅಂತ ಅನ್ಕೊಂಡೆ. ಮೇ ಬಿ ಅಲ್ಲೇ ರಾಶಿಕಾ ವಾಯ್ಸ್ ಮಾಡಿದ್ದಿದ್ರೆ ನಾನು ಸುದೀಪ್ ಸರ್ ಮುಂದೆನೆ ಹೇಳ್ತಾ ಇದ್ದೆ. ಸೊ ಅಲ್ಲಿ ಮಾಡಿದೆ, ಬೇರೆ ಟೈಮಲ್ಲಿ ಮಾಡಿದ್ ನನಗೆ ಇಷ್ಟ ಆಗಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಾನು ರಕ್ಷಿತಾಗ್ ತುಂಬಾ ಸತೆ ಬೈದಿದ್ದೆ, ಹಿಂಗ್ ಮಾಡ್ಬೇಡ, ನನಗೇನೋ ಅನ್ಕಂಫರ್ಟಬಲ್ ಅನಿಸ್ತಾ ಇಲ್ಲ ಅಂತ. ಬಟ್ ಇನ್ನೊಂದ್ ಟೈಮ್ ಅದೇನಾಯ್ತು, ದೊಡ್ಡದಾಗ್ತಾ ಆಗ್ತಾ ಏನಾಯ್ತು, ರಾಶಿಕಾ ಬಂದ್ ಕೇಳೋದು, ನೀವ್ ಯಾಕೆ ಹೇಳಿಲ್ಲ ಅಂತ. ನಾನು ರಾಶಿಕಾಗ್ ಅದೇ ಹೇಳ್ದೆ, ನೀನ್ ಅವತ್ತಾಕ್ ಮಾತಾಡಿಲ್ಲ, ಅವತ್ ಕಾಮಿಡಿಯಾಗಿ ತಗೊಂಡ್ಬಿಟ್ಟು ಇವತ್ತಾಕ್ ಮಾತಾಡ್ತಿದ್ಯಾ ಅಂತ. ಮೇ ಬಿ ಅವತ್ತೇ ಸೀರಿಯಸ್ ಆಗಿ ತಗೊಂಡಿದ್ದೆ, ನಾನು ಆನ್ಸರ್ ಕೊಡ್ತಾ ಇದ್ದೆ, ಸ್ಟ್ಯಾಂಡ್ ತಗೊಂತಾ ಇದ್ದೆ, ಇಲ್ಲಮ್ಮ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ.